ಚುನಾವಣಾ ದಿನಾಂಕ ಘೋಷಣೆಗೂ ಮುನ್ನವೇ ಟಿಕೆಟ್ ರಾಜಕೀಯ ಆರಂಭವಾಗಿದೆ. ಕಾಂಗ್ರೆಸ್ ಸಂಭಾವ್ಯ ಪಟ್ಟಿ ಆಯಿತು. ಈಗ ಬಿಜೆಪಿಯಿಂದಲೂ ಕೂಡ ಕಸರತ್ತನ್ನ ನಡೆಸಲಾಗ್ತಾ ಇದೆ. ಚುನಾವಣಾ ದಿನಾಂಕ ಘೋಷಣೆ ಇನ್ನೂ ಕೂಡ ಆಗಿಲ್ಲ. ಇದಕ್ಕೂ ಮೊದಲೇ ಟಿಕೆಟ್ ರಾಜಕೀಯ ಆರಂಭವಾಗಿದೆ. ಕಾಂಗ್ರೆಸ್ ಸಂಭಾವ್ಯ ಪಟ್ಟಿ ಆಯಿತು. ಈಗ ಬಿಜೆಪಿ ಕೂಡ ಕಸರತ್ತನ್ನ ಮಾಡ್ತಾ ಇದೆ. ಇವತ್ತು ದೆಹಲಿಯಲ್ಲಿ ಅಮಿತ್ ಶಾರನ್ನ ಭೇಟಿ ಮಾಡಲಿದ್ದಾರೆ ಬಿಎಸ್ ಯಡಿಯೂರಪ್ಪ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಭೇಟಿ ಮಾಡಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಅಮಿತ್ ಶಾರನ್ನ ಭೇಟಿಯಾಗ್ತಾರೆ ಬಿಎಸ್ ಯಡಿಯೂರಪ್ಪ. ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನ ಹಿಡಿದು ದೆಹಲಿಗೆ ಹೊರಟಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು. ಬೆಳಗ್ಗೆ 10 ಗಂಟೆಗೆ ಅಮಿತ್ ಶಾರನ್ನ ಭೇಟಿಯಾಗ್ತಾರೆ. ಬಹುತೇಕ ಎಲ್ಲ ಬಿಜೆಪಿಯ ಹಾಲಿ ಸಂಸದರಿಗೆ ಟಿಕೆಟ್ ಸಿಗೋದು ಖಚಿತ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಮಾರ್ಚ್ 12 ಅಥವಾ 13ರಂದು ಮೊದಲ ಅಭ್ಯರ್ಥಿಗಳ ಪಟ್ಟಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಮೊದಲ ಹಂತದಲ್ಲಿ ಬಿಜೆಪಿಯಿಂದ ಯಾವೆಲ್ಲ ಕ್ಷೇತ್ರಗಳಲ್ಲಿ ಗೊಂದಲಗಳು ಇಲ್ವೋ ಆ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಹಾಲಿ ಸಂಸದರ ಪೈಕಿ ಒಂದೆರಡು ಬದಲಾವಣೆಯನ್ನ ಮಾಡ್ತಾರಾ ಅಮಿತ್ ಶಾ? ಈಗ ಯಾರೆಲ್ಲ ಹಾಲಿ ಸಂಸದರಿದ್ದಾರೋ ಆ ಪೈಕಿ ಒಂದೆರಡು ಬದಲಾವಣೆಯನ್ನಾದ್ರೂ ಅಮಿತ್ ಶಾ ಮಾಡ್ತಾರಾ, ಅಥವಾ ಎಲ್ಲ ಬಿಜೆಪಿಯ ಹಾಲಿ ಸಂಸದರಿಗೆ ಮತ್ತೆ ಟಿಕೆಟ್ ಸಿಗೋದು ಖಚಿತಾನ ಅನ್ನೋದ್ರ ಬಗ್ಗೆ ಸಂಶಯಗಳು ಸದ್ಯದ ಮಟ್ಟಿಗೆ ಉದ್ಭವ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈಗ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನ ಹಿಡಿದು ದೆಹಲಿಗೆ ಬಂದಿದ್ದಾರೆ ಯಡಿಯೂರಪ್ಪ. ಹಾಗಾದ್ರೆ ಎಲ್ಲ ಬಿಜೆಪಿಯ ಹಾಲಿ ಸಂಸದರಿಗೆ ಟಿಕೆಟ್ ಸಿಗುತ್ತಾ, ಅಥವಾ ಒಂದೆರಡು ಮೂರಾದ್ರೂ ಚೇಂಜಸ್ ಮಾಡುವ ಚಾನ್ಸಸ್ ಇದೆಯಾ? ಏನಾಗಬಹುದು? ಸಮೀರ, ಬೆಳಗ್ಗೆ 10 ಗಂಟೆಗೆ ಯಡಿಯೂರಪ್ಪನವರು ಅಮಿತ್ ಶಾ ಅವರನ್ನ ಭೇಟಿಯಾಗಲಿದ್ದಾರೆ. ಮುಖ್ಯವಾಗಿ ಮೊದಲ ಸುತ್ತಿನ ಒಂದು ಚರ್ಚೆ ಟಿಕೆಟ್ ಸಂಬಂಧಪಟ್ಟಂತೆ ಏನು ರಾಜ್ಯ ಘಟಕದಿಂದ ಒಂದು ಪಟ್ಟಿಯನ್ನ ಕೇಂದ್ರಕ್ಕೆ ಕಳಿಸ್ಕೊಡ್ಲಾಗಿತ್ತು. ಆ ಬಗ್ಗೆ ಅಮಿತ್ ಶಾ ಜೊತೆಗೆ ಯಡಿಯೂರಪ್ಪನವರು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನ ನಡೆಸಲಿದ್ದಾರೆ. ರಾಜ್ಯ ಘಟಕದಿಂದ ಕಳಿಸಿರ್ತಕ್ಕಂಥ ಪಟ್ಟಿಯಲ್ಲಿ ಸಿಟ್ಟಿಂಗ್ ಎಂಪಿಸ್ ಯಾರಿದ್ದಾರೆ ಅವರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಯ ಗೊಡವೆಗೆ ಹೋಗಿಲ್ಲ. ಅದೆಲ್ಲವೂ ಯಾರ್ಯಾರ ಹೆಸರಿದೆನೋ ಅವರು ಒಂದೇ ಸಿಂಗಲ್ ನೇಮ್ ಅನ್ನ ಕೇಂದ್ರಕ್ಕೆ ಕಳಿಸ್ಕೊಡ್ಲಾಗಿತ್ತು. ಅದರ ಜೊತೆಗೂ ಕೂಡ ಸಮೀರ, ಮುಖ್ಯವಾಗಿರ್ತಕ್ಕಂಥದ್ದು ಉಳಿದ ಏನು ಕ್ಷೇತ್ರಗಳಿವೆ ಅದರಲ್ಲೂ ಪ್ರಮುಖವಾಗಿ ಈಗ ಚಿಕ್ಕೋಡಿ ಕಳೆದ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ರು. ಆ ಕಾರಣದಿಂದ ರಮೇಶ್ ಕತ್ತಿ ಅವರನ್ನೇ ಸಿಂಗಲ್ ನೇಮ್ ಆಗಿ ಯಡಿಯೂರಪ್ಪ ತೆಗೆದುಕೊಂಡು ದಿಲ್ಲಿಗೆ ಬಂದಿದ್ದಾರೆ. ಇನ್ನುಳಿದಂತೆ ಬಳ್ಳಾರಿಯಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಸಾಕಷ್ಟು ಗೊಂದಲ ಇತ್ತು. ಆದ್ರೆ ರಾಮುಲು ಅವರ ಇಮಿಡಿಯೇಟ್ ಫ್ಯಾಮಿಲಿಗೆ ಟಿಕೆಟ್ ಕೊಡಬಾರ್ದು ಅಂತಕ್ಕಂಥ ನಿರ್ಣಯಕ್ಕೆ ಬಿಜೆಪಿ ಬಂದಂತಿದೆ. ಆ ಕಾರಣದಿಂದ ಕಾಂಗ್ರೆಸ್ ಶಾಸಕ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಹೆಸರು ಕೂಡ ಕೇಳಿ ಬಂದಿತ್ತು. ಆ ಹೆಸರನ್ನು ಕೂಡ ಬಹುತೇಕ ಫೈನಲ್ ಮಾಡತಕ್ಕಂತ ಸಾಧ್ಯತೆಗಳು ಜಾಸ್ತಿ ಆಗಿವೆ. ಇನ್ನುಳಿದಂತೆ ಕೋಲಾರಕ್ಕೆ ವಿಧಾನ ಪರಿಷತ್ ಸದಸ್ಯ DS ವೀರಯ್ಯ ಹೆಸರನ್ನ, ಜೊತೆಗೆ ಚಾಮರಾಜನಗರದಿಂದ ಶ್ರೀನಿವಾಸ್ ಪ್ರಸಾದ್ ಅವರ ಒಬ್ಬ ಅಳಿಯ ಈಗ ನಂಜನಗೂಡಿನ ಶಾಸಕರಾಗಿದ್ದಾರೆ ಹರ್ಷವರ್ಧನ್, ಇನ್ನೊಬ್ಬ ಅಳಿಯ ಡಾಕ್ಟರ್ ಮೋಹನ್ ಹೆಸರನ್ನ ಮತ್ತು IAS ಅಧಿಕಾರಿ ಶಿವರಾಮ್ ಏನಿದ್ರು ಮಾಜಿ IAS ಅಧಿಕಾರಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಚಿತ್ರದುರ್ಗ ಕ್ಷೇತ್ರದಿಂದ ಈಗಷ್ಟೇ IAS ದಿಂದ ನಿವೃತ್ತರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ್ ಮತ್ತು ಮಾನಪ್ಪ ವಜ್ಜಲ್ ಇಬ್ಬರ ಹೆಸರುಗಳು ಕೂಡ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಎರಡೆರಡು ಹೆಸರುಗಳನ್ನ ತೆಗೆದುಕೊಂಡು ಯಡಿಯೂರಪ್ಪನವರು ಬಂದಿದ್ದಾರೆ. ಇವತ್ತೇ ಎಲ್ಲವೂ ಕೂಡ ಫೈನಲ್ ಆಗೋಲ್ಲ. ಅಮಿತ್ ಶಾ ಜೊತೆ ಒಂದು ಸುತ್ತಿನ ಚರ್ಚೆ ನಡೆದ ನಂತರ ಏನು ಬಿಜೆಪಿ ಫಸ್ಟ್ ಲಿಸ್ಟ್ ಅನ್ನ ಬಹುತೇಕ ಮಾರ್ಚ್ 15ರವರೆಗೆ ಬಿಡುಗಡೆ ಮಾಡಬಹುದು. ಆ ಲಿಸ್ಟ್ ನಲ್ಲಿ ಯಾರ್ಯಾರ ಹೆಸರು ಇರಬೇಕು ಅಂತಕ್ಕಂಥದ್ದು ಇವತ್ತು ಫೈನಲ್ ಆಗಿರಲಿದೆ. ಇನ್ನುಳಿದಂತೆ ಉಳಿದ ಕ್ಷೇತ್ರಗಳ ಬಗ್ಗೆ ಒಂದು ಸುತ್ತಿನ ಚರ್ಚೆ ನಡೆಯುತ್ತೆ. ಆದ್ರೆ ಬಹುತೇಕ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಾಜ್ಯ ನಾಯಕರ ಜೊತೆ ಚರ್ಚೆಯ ನಂತರ ಹೈಕಮಾಂಡ್ ಅವೆಲ್ಲ ಹೆಸರುಗಳನ್ನ ಅಂತಿಮಗೊಳಿಸ್ತಿದೆ. ಆದ್ರೆ ಸಿಟ್ಟಿಂಗ್ ಎಂಪಿಸ್ಗೆ ಸಂಬಂಧಪಟ್ಟಂತೆ ಏನು ಗೊಂದಲ ಇತ್ತು ಆ ಗೊಂದಲ ಬಹುತೇಕ ನಿವಾರಣೆ ಆದಂತಾಗಿದೆ. ಬಹುತೇಕ ಎಲ್ಲಾ ಸಿಟ್ಟಿಂಗ್ ಎಂಪಿಸ್ಗಳಿಗೂ ಕೂಡ ಬಿಜೆಪಿ ಕರ್ನಾಟಕದಿಂದ ಈ ಬಾರಿ ಟಿಕೆಟ್ ನೀಡಿದೆ. ಥ್ಯಾಂಕ್ ಯು ಪ್ರಶಾಂತ್ ನಾಥು ತಮ್ಮೆಲ್ಲ ಡೀಟೇಲ್ಸ್ಗೆ.